ಬ್ಲ್ಯಾಕ್ ಆಗಿದೆ ಅಲ್ವಾ, ಒಂದು ಹೇರು ವೈಟು ಕಾಣ್ತಾ ಇಲ್ಲ. ಸೋಪ್ ಹಾಕಿ ಉಜ್ಜಿ ತೊಳೆದ್ರೂ ಹೋಗಲ್ಲ, ಇದೇ ಹೋಗಲ್ಲ. ನೋಡಿ ನಿಮ್ಮ ಎದುರುಗಡೆ ನಾನು ಇದನ್ನ ಸ್ವಲ್ಪ ತಿಕ್ತೀನಿ ಆದ್ರೂ ಹೋಗಲ್ಲ. ಈ ಮೆಹಂದಿಗೂ ಇದಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ಗ್ರೋತ್ ಆಗುತ್ತೆ, ತುಂಬಾ ಸಿಲ್ಕಿ ಹೇರ್ ಆಗುತ್ತೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಡೈ ಮಾಡಿ ತೋರಿಸ್ತೀನಿ. ತುಂಬ ಫಾಸ್ಟಾಗಿ ನಮ್ಮ ಹೇರು ಬ್ಲ್ಯಾಕ್ ಮಾಡ್ಕೋಬಹುದು. ಎಷ್ಟೋ ಮಂದಿಗೆ ವೈಟ್ ಹೇರು ಆಗಿಬಿಟ್ಟಿದೆ, ಅದರಲ್ಲೂ ಚಿಕ್ಕ ವಯಸ್ಸಲ್ಲಿಯೇ ವೈಟ್ ಹೇರ್ ಆಗಿಬಿಡುತ್ತೆ ಅಲ್ವಾ. ಹೊರಗಡೆ ಪ್ರಾಡಕ್ಟ್ ಯೂಸ್ ಮಾಡಿ ಇದ್ದ ಹೇರ್ ಎಲ್ಲ ಉದುರೋಗುತ್ತೆ, ಹಾಗೆ ಇದ್ದ ಹೇರ್ ಎಲ್ಲ ವೈಟ್ ಆಗುತ್ತೆ. ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ವಾ. ಹಾಗೆ ಸ್ಕಿನ್ಗೆ ಪ್ರಾಬ್ಲಮ್ ಆಗೋದು, ಈ ರೀತಿ ನಾನಾ ರೀತಿಯ ತೊಂದರೆ ಆಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ. ನಾನು ಮಾಡುವಂತಹ ರೆಮಿಡಿಯಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಹೋಗಿಲ್ಲ, ಹಾಗೆ ಕೆಮಿಕಲ್ಸು ಕೂಡ ಇರಲ್ಲ. ತುಂಬ ಫಾಸ್ಟಾಗಿ ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡ್ಕೋಬಹುದು. ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ತೀನಿ. ನೋಡಿ ನನ್ನ ಹೇರು ಎಷ್ಟು ಬ್ಲ್ಯಾಕ್ ಆಗಿದೆ ಅಲ್ವಾ. ನಾನು ಯಾವುದೇ ರೀತಿಯ ಹೊರಗಡೆ ಪ್ರಾಡಕ್ಟನ್ನು ಯೂಸ್ ಮಾಡಲ್ಲ, ಮನೇಲಿ ನಾನು ಈ ರೀತಿ ಹೇರ್ ಡೈ ಮಾಡ್ಕೊಳ್ಳೋದು, ಮೆಹಂದಿ ಅಪ್ಲೈ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ತಾ ಬರ್ತೀನಿ. ಹಾಗಾಗಿ ನನ್ನ ಹೇರು ಬ್ಲ್ಯಾಕ್ ಆಗೇ ಇದೆ. ಅದರಲ್ಲೂ ನಾನು ಇವತ್ತು ಈ ಹೇರ್ ಡೈಯನ್ನು ಉಪಯೋಗಿಸ್ಕೊಂಡು ಕೂತ್ಕೊಂಡಿದ್ದೀನಿ. ನೋಡಿ ನನ್ನ ಹೇರು ನಿಮ್ಮ ಹಿಂದಿನ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು, ವೈಟ್ ಇತ್ತಲ್ವ. ಇವತ್ತು ನನ್ನ ಹೇರ್ ನೋಡಿ ಬ್ಲ್ಯಾಕ್ ಆಗಿದೆ ಅಲ್ವಾ. ಒಂದು ಹೇರು ವೈಟು ಕಾಣ್ತಾ ಇಲ್ಲ. ಇದನ್ನು ನೀವು ನಾನು ಹೇಳೋ ರೀತಿಯಲ್ಲಿ ಅಪ್ಲೈ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಹೇರು ಕೂಡ ಬ್ಲ್ಯಾಕ್ ಆಗಿಯೇ ಇರುತ್ತೆ. ವರ್ಷ ಪೂರ್ತಿ ನಿಮ್ಮ ಹೇರು ಬ್ಲ್ಯಾಕ್ ಆಗಿಯೇ ಇಟ್ಕೋಬಹುದು. ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಬರೋಣ. ಆದರೆ ಒಂದು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ನೀವು ಹೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ, ನೀವು ನೋಡ್ಬೋದು. ನಿಮಗೆ ಹೇರ್ ಬಗ್ಗೆ, ಸ್ಕಿನ್ ಬಗ್ಗೆ ತುಂಬ ವಿಡಿಯೋಸು ಈ ಚಾನಲಲ್ಲಿ ಇದೆ, ನೀವು ನೋಡ್ಕೊಬನ್ನಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಒಂದು ಲೈಕನ್ನು ಕೊಡಿ. ಯಾರಿಗಾದರೂ ಯೂಸ್ ಆಗೋದಿದ್ರೆ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ, ಹಾಗಾದರೆ ನಾನು ಹೇಗೆ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡೋದು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಾನು ಒಂದಿಷ್ಟು ವಸ್ತುವನ್ನು ಇಟ್ಕೊಂಡಿದ್ದೀನಿ. ಇದು ಸೋಂಪು 1 ಟೇಬಲ್ ಸ್ಪೂನು ಹಾಕ್ತೀನಿ. ನೀವು ಹೆಚ್ಚು ಪ್ರಮಾಣದಲ್ಲಿಯೂ ಕೂಡ ಮಾಡ್ಕೋಬಹುದು, ತುಂಬಾ ಮಾಡಿ ಇಟ್ಕೋಬಹುದು. 6 ತಿಂಗಳಿಗಾಗುವಷ್ಟು ಮಾಡಿಯೂ ಕೂಡ ಇಟ್ಕೋಬಹುದು. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರು, ಕಲ್ಲಂಜಿ ಸೀಡ್ಸ್ 1 ಟೇಬಲ್ ಸ್ಪೂನು, ಹಾಗೆ ನೆಲ್ಲಿಕಾಯಿ ಪೌಡರು, ಹಾಗೆ ಬೇವಿನ ಎಲೆ ಇಷ್ಟು ಬೇಕಾಗತ್ತೆ. ಒಂದು ಸಲ ನಾನು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಬ್ಬಿಣದ ಬಂಡಿ ಆಗಿರಬೇಕು, ಅಂದರೆ ಕಬ್ಬಿಣದ ತವಾ ಅಂತ ಹೇಳ್ಬೋದು, ಕಬ್ಬಿಣದ ಹಂಚು, ನಮ್ಮ ಕಡೆ ಹಂಚು ಬಂಡಿ ಅಂತ ಹೇಳ್ತೀವಿ ಆಯಿತಾ, ಹಂಚು ಅಂತ ಹೇಳ್ಬೋದು. ಹಂಚಲ್ಲಿ ನಾನೀಗ ಫಸ್ಟ್ ಏನು ಮಾಡ್ತೀನಿ, ಸೋಂಪನ್ನು ಹಾಕೋತೀನಿ. ನಾನು ಸ್ವಲ್ಪ ಮಾಡಿ, ಅಂದರೆ ನನಗೆ ಒಂದು ಸಲ ಅಪ್ಲೈ ಮಾಡಲಿಕ್ಕೆ ಅಷ್ಟೇ ಮಾಡ್ತಾ ಇರೋದು. ನೀವು ತುಂಬ ಸಲ ಅಪ್ಲೈ ಮಾಡಲಿಕ್ಕೆ ತುಂಬ ಮಾಡಿ ಇಟ್ಕೋಬೋದು. ಇದು ಸ್ವಲ್ಪ ಬಿಸಿ ಆಗಬೇಕು. ನಂತರ ಇದು ಕರಿಬೇವಿನ ಎಲೆ ಆಯಿತಾ. ಎಷ್ಟೋ ಮಂದಿ ಕೇಳಿದರು ಕರಿಬೇವು ಈ ರೀತಿ ಕ್ವಶನ್ ಎಲ್ಲ ಕೇಳಿದರು. ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಕರಿಬೇವಿನ ಎಲೆ ಅಂದರೆ ನಾವು ಒಗ್ಗರಣೆ ಮಾಡುವಂತಹ ಎಲೆ ಆಯಿತಾ. ಒಂದು ಮುಷ್ಟಿ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ ಆದರೂ ತೊಂದರೆ ಇಲ್ಲ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರು. ಕರಿಬೇವಿಂದ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ, ಟೀ ಪೌಡರಿಂದ ನಮ್ಮ ಹೇರಿಗೆ ಒಂದು ಕಲರ್ ಬರುತ್ತೆ. ಕೊಲಂಜಿ ಸೀಡ್ಸ್ ಅಂದರೆ ಈರುಳ್ಳಿ ಬೀಜ, ಬ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಕೂಡ ಕೇಳಿದರು, ಕಲ್ಲಂಜಿ ಸೀಡ್ಸ್ ಇದು ಅಂದರೆ ಏನು ಈ ಥರ ಕೇಳಿದರು. ಬ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತಾರೆ. ಇದು ಕೂಡ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದರಿಂದ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ, ಹಾಗೆ ಹೇರು ಗ್ರೋತ್ ಆಗುತ್ತೆ. ಕರಿಬೇವಿನ ಎಲೆ ಹೇರು ಗ್ರೋತ್ ಆಗುತ್ತೆ, ಹಾಗೆ ನಮಗೆ ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ ಕರಿಬೇವಿನ ಎಲೆ. ಸೋಂಪಿಂದ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ, ಹೇರು ಗ್ರೋತ್ ಆಗುತ್ತೆ. ತುಂಬಾ ಉಪಯೋಗ ಇದೆ. ನಮ್ಮ ಅಡುಗೆ ಮನೆಯಲ್ಲಿಯೇ ನಾವು ನಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿ ಇಟ್ಕೋಬೋದು, ಹಾಗೆ ನಮ್ಮ ಹೇರನ್ನು ಕೂಡ ಗ್ರೋತ್ ಮಾಡ್ಕೋಬೋದು, ಬ್ಲ್ಯಾಕ್ ಮಾಡ್ಕೋಬೋದು. ನೆಲ್ಲಿಕಾಯಿ ಪೌಡರು ಇದು ಒಂದು
1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನನಗೊಬ್ಬರು ಕೇಳಿದರು ಇದು ನೆಲ್ಲಿಕಾಯಿ ಅಲ್ಲ ಬೇರೆ ಮುಲಾತಿ ಪೌಡರ್ದು ಲಿಂಕ್ ಹಾಕಿ ಅಂತ. ನಾನು ಈ ವಿಡಿಯೋದಲ್ಲಿ ಮುಲಾತಿ ಪೌಡರ್ದು ಲಿಂಕ್ ಹಾಕ್ತೀನಿ, ನೋಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ನೆಲ್ಲಿಕಾಯಿ ಪೌಡರ್ ಹಾಕಿದ್ದೀನಿ. ನೆಲ್ಲಿಕಾಯಿ ಪೌಡರ್ ಆದರೂ ಅಷ್ಟೇ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ, ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ, ಹುಟ್ಟಿ ಬರಲಿಕ್ಕೆ ಎಲ್ಲದಕ್ಕೂ ಒಳ್ಳೆಯದು. ಇವೆಲ್ಲ ನಮ್ಮ ಹೇರಿಗಂತೂ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಹಾಗೆ ಇದನ್ನು ಒಂದು ಸಲ ಮುಚ್ಚಿಡಬೇಕು. ಮುಚ್ಚಿಟ್ಟುಬಿಟ್ರೆ ಬೇಗ ಅದು ಕರಿಬೇವಿನ ಎಲೆ ಎಲ್ಲ ಸೀದೋಗುತ್ತೆ. ಬೇಗ ಆಗಬೇಕು ಅಂದರೆ ಒಂದು ಸಲ ಮುಚ್ಕೋಬೇಕು, ಮತ್ತು ಹಾಗೆ ರಿಟರ್ನ್ ಅದನ್ನು ತಿರುಗಿಸ್ಬೇಕು ಮತ್ತು ಮುಚ್ಚಬೇಕು. ಈ ಥರ ಮಾಡ್ಕೊಬಿಟ್ರೆ ಬೇಗ ಆಗಿಬಿಡತ್ತೆ. ಆಯಿತಾ? ನೋಡಿ, ಈ ರೀತಿ ಗರಿಯಾಗಿ ಹುರಿಬೇಕು. ತುಂಬ ಈಸಿ ಇದೆ. ನಾವು ಮನೆಯಲ್ಲೇ ನಾವು ಮಾಡ್ಕೋಬೋದು. ನಾವು ಸಾವಿರಾರು ರೂಪಾಯಿ ಪಾರ್ಲರಿಗೆ ಹಾಕೋ ಬದಲು ಹೊರಗಡೆ ಪ್ರಾಡಕ್ಟ್ ತಂದು ನಮಗೆ ತೊಂದರೆ ಮಾಡ್ಕೊಳ್ಳೋ ಬದಲು ಇದರಿಂದ ನಾವು ವಾರದಲ್ಲಿ 1-2 ದಿನ ಈ ಥರ ಮಾಡ್ತಾ ಬಂದರೆ ಆಯಿತು. ನಾನಾ ರೀತಿಯಲ್ಲಿ ಮಾಡ್ಕೋಬೋದು. ಇದು ಒಂದೇ ಅಲ್ಲ, ತುಂಬ ವಿಡಿಯೋಸ್ ಇದೆ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ. ವಾರದಲ್ಲಿ ಅಂದರೆ 4 ದಿನ ಬಿಟ್ಟು 4 ದಿನ ಈ ಥರ 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು, ಅಥವಾ ರಾತ್ರಿ ರೆಡಿ ಮಾಡಿ ಇಡ್ಬೋದು, ಬೆಳಿಗ್ಗೆ ಅಪ್ಲೈ ಮಾಡ್ಕೋಬೋದು. ಹೀಗೆ ಮಾಡ್ತಾ ಬಂದರೆ ನಿಮ್ಮ ಹೇರು ಯಾವಾಗಲೂ ಬ್ಲ್ಯಾಕ್ ಆಗಿಯೇ ಇರುತ್ತೆ. ತುಂಬ ವಿಡಿಯೋಸ್ ಇದೆ, ನಾನಾ ರೀತಿಯ ವಿಡಿಯೋಸ್ ಇದೆ, ನೋಡ್ಕೊಬನ್ನಿ. ಇದು ಒಂದೇ ಅಲ್ಲ, ಆಯಿತಾ? ಒಂದೇ ಸಲ ನಿಮಗೆ ಒಳ್ಳೆ ರಿಸಲ್ಟು ಸಿಗತ್ತೆ, ನಿಜ. ನಿಮಗೆ ಫಸ್ಟ್ ಏನಾಗುತ್ತೆ, ಬ್ರೌನ್ ಕಲರಲ್ಲಿ ಬರುತ್ತೆ. ಫಸ್ಟ್ ನೀವು ಹಾಕ್ತಾ ಇದ್ದೀರಾ ಅಂದರೆ ಫಸ್ಟ್ ಟೈಮ್ ಹಾಕುವವರಿಗೆ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರುತ್ತೆ. ನೆಕ್ಸ್ಟ್ ಟೈಮ್ ಅದು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಮತ್ತು ಅದನ್ನೇ ಅಪ್ಲೈ ಮಾಡ್ತಾ ಬಂದರೆ ನಿಮಗೆ ಇನ್ನು ಬ್ಲ್ಯಾಕ್ ಆಗ್ತಾನೇ ಬರುತ್ತೆ. ಬೇಗ ನಿಮ್ಮ ಹೇರಿಗೆ ಅಂಟ್ಕೊಬಿಡತ್ತೆ. ನೋಡಿ, ಇದು ಪೌಡ್ರ್ ಆಯಿತು. ನೀವು ಮಿಕ್ಸಿಗೂ ಕೂಡ ಹಾಕೋಬೋದು ತಂಡು ಮಾಡಿಕೊಂಡು. ಆದರೆ ಕಬ್ಬಿಣದ ಪಾತ್ರೆಯಲ್ಲಿ ಮಾಡಿದರೆ ಅದರಲ್ಲಿರೋ ಐರನ್ ಅಂಶ ಇದ್ರ ಜೊತೆ ಬಿಟ್ಕೊಬಿಡತ್ತೆ. ಅಂದರೆ ಬ್ಲ್ಯಾಕ್ ಆಗುವ ಅಂಶ ಅದರಲ್ಲಿರುತ್ತೆ, ಅದು ಪೌಡ್ರ್ ಜೊತೆ ಎಲ್ಲ ಬಿಟ್ಕೊಬಿಡತ್ತೆ ಅಲ್ವಾ. ಅದನ್ನು ನಮ್ಮ ಹೇರಿಗೆ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ. ಆಯಿತು, ಪೌಡ್ರ್ ಮಾಡಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ಜಾಸ್ತಿ ಮಾಡಿದರೆ ನಾನು ಇದನ್ನು ಒಂದೇ ಸಲ ಅಪ್ಲೈ ಮಾಡೋಣ ಅಂತ ಮಾಡ್ತಾ ಇರೋದು. ನೋಡಿ, ಕೈಗೆ ನೋಡಿ ಹಾಕ್ಕೊಂಡಿದ್ದೀನಿ. ಉಜ್ಜಿದ್ರೂ ನೋಡಿ ಅಲ್ಲಲ್ಲೇ ಅಂಟ್ಕೊಬಿಡತ್ತೆ ಅಲ್ವಾ. ಬ್ಲ್ಯಾಕ್ ತೊಳೆದ್ರೂ ಕೂಡ ಹೋಗಲ್ಲ. ಇದು ಸೋಪ್ ಹಾಕಿ ಉಜ್ಜಿ ತೊಳೆದ್ರೂ ಹೋಗಲ್ಲ. ಇದೇ ನಾವು ಹೇರಿಗೆ ಅಪ್ಲೈ ಮಾಡಿಕೊಂಡ್ರೂ ಕೂಡ ನಾನು ಮಾಡೋ ರೀತಿಯಲ್ಲೇ ನೀವು ಮಾಡಬೇಕಾಗತ್ತೆ. ನಾನು ಅಪ್ಲೈ ಮಾಡೋ ರೀತಿಯಲ್ಲೇ ನೀವು ಮಾಡಬೇಕಾಗತ್ತೆ. ನೀವು ಹೇಳ್ಬೋದು, ನೀವು ಅಪ್ಲೈ ಮಾಡ್ಕೊಂಡಿದ್ದೀರಾ, ಏನು ರಿಸಲ್ಟೇ ಬಂದಿಲ್ಲ ಅಂತ ನೀವು ನನಗೆ ಕಮೆಂಟ್ ಹಾಕ್ಬೋದು. ಒಂದೇ ಸಲ ಬರಲ್ಲ. ನಿಮ್ಮ ಹೇರು ಫುಲ್ ವೈಟ್ ಇದೆ ಅಂದರೆ ಬರಲ್ಲ ಒಂದೇ ಸಲ. ನೀವು ಮತ್ತೊಂದು 4 ದಿನ ಬಿಟ್ಟು ಮತ್ತೆ ಅಪ್ಲೈ ಮಾಡಬೇಕು. ನೋಡಿ, ನಾನು ಇದನ್ನು ಫಿಲ್ಟರ್ ಮಾಡ್ಕೋತೀನಿ. ಈ ರೀತಿ ಫಿಲ್ಟರ್ ಮಾಡಿಕೊಂಡು ರೆಮಿಡಿಯನ್ನು ರೆಡಿ ಮಾಡೋಣ, ಆಯಿತಾ? ನೀವು ಕೇಳ್ಬೋದು, ಏನು ನಮಗೆ ಯೂಸ್ ಇಲ್ಲ ಅಂತ. ಒಂದು ಸಲ ಎಲ್ಲ ಆಗತ್ತಾ? ಇದು ನೈಸರ್ಗಿಕವಾಗಿ ಸಿಗುವಂಥದ್ದು, ಅಂದರೆ ಆಯುರ್ವೇದಿಕ್ ಅಲ್ವಾ. ನಮಗೆ ಕೆಮಿಕಲ್ಸ್ ಇರುವಂಥದ್ದಾದರೆ 1 ಸೆಕೆಂಡಲ್ಲಿ ಆಗಿಬಿಡತ್ತೆ. ನಿಮಗೆ ಹೇರು ಸ್ವಲ್ಪ ವೈಟ್ ಇದೆ ಅಂದರೆ ನಿಮಗೆ ಒಂದೇ ಸಲ ಫಾಸ್ಟಾಗಿ ರಿಸಲ್ಟ್ ಸಿಗುತ್ತೆ. ಪೂರ್ತಿ ಹೇರು ವೈಟ್ ಆಗಿಬಿಟ್ಟಿದೆ ಅಂದರೆ ಸ್ವಲ್ಪ ದಿನ ಕಾಯಬೇಕು. 1-2 ಸಲ 3 ಸಲ ಹೀಗೆ ವಾರ ಅಪ್ಲೈ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಹೇರು ಬ್ಲ್ಯಾಕ್ ಆಗ್ತಾನೆ ಬರುತ್ತೆ. ಅಪ್ಲೈ ಮಾಡ್ತಾ ಇರಬೇಕು, ಆಯಿತಾ? ನಮಗೆ ನ್ಯಾಚುರಲ್ ರೆಮಿಡಿಯನ್ನು ನಾವು ಆವಾಗ ಅಪ್ಲೈ ಮಾಡ್ತಾ ಇದ್ರೇ ನಮಗೆ ರಿಸಲ್ಟ್ ಇರೋದು. ಇಲ್ಲಾಂದರೆ ಅದು ವರ್ಷ ಪೂರ್ತಿ ಎಲ್ಲ ಇರಲ್ಲ. ವಾರ ಮಾಡ್ತಾ ಬಂದರೆ ವರ್ಷ ಪೂರ್ತಿನೂ ಬ್ಲ್ಯಾಕಾಗಿಯೇ ಇರುತ್ತೆ, ಆಯಿತಾ? ಆಯಿತು ನೋಡಿ. ಇದು ನೀವೀಗ ಹೊರಗಡೆ ಪ್ರಾಡಕ್ಟನ್ನು ತಂದುಕೊಂಡು ಅಪ್ಲೈ ಮಾಡಿಕೊಂಡ್ರೆ 1 ತಿಂಗಳೇ ಇರುತ್ತೆ. ಮತ್ತು ರಿಟರ್ನ್ ಹಾಗೆ ಮತ್ತು ಅಪ್ಲೈ ಮಾಡಬೇಕಲ್ವ. ಇದು ಹಾಗೆ ನೀವು ವಾರಕ್ಕೆ 1 ಸಲ 2 ಸಲ ಹೀಗೆ ನಂತರ ಏನು 15 ದಿನಕ್ಕೆ 1 ಸಲ ಹೀಗೆ ಮಾಡಿಕೊಂಡ್ರೂ ಸಾಕಾಗತ್ತೆ, ಬ್ಲ್ಯಾಕ್ ಆಗ್ತಾ ಬರುತ್ತೆ. 1 ಸಲ ವೈಟ್ ಹೇರ್ ಆಗಿದೆ ಅಂದರೆ ನಮಗೆ ಆ ವೈಟ್ ಹೇರು ಬಿದ್ದು ಹೋದ ನಂತರ ಇನ್ನು ಉಳಿದ ಹೇರು ಬ್ಲ್ಯಾಕ್ ಹೇರಾಗಿ ಹುಟ್ಟಿ ಬರುತ್ತೆ. ಆದರೆ ಆ ವೈಟ್ ಹೇರನ್ನು ಬ್ಲ್ಯಾಕ್ ಮಾಡೋದು ಕಷ್ಟ, ಪರ್ಮನೆಂಟು ಕಷ್ಟ. ಅದಕ್ಕೆ ಒಂದು ಕಲರನ್ನು ಕೊಡ್ಬೋದು. ನೋಡಿ, ಪೌಡ್ರು ರೆಡಿ ಆಯಿತು. ಈಗ ನಾನು ಇದಕ್ಕೆ ಏನೇನು ವಸ್ತು ಸೇರಿಸ್ತೀನಿ ಅಂತ ಹೇಳ್ತೀನಿ. ನಾನು ಹೇಳೋ ರೀತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ವರ್ಷ ಪೂರ್ತಿ ಬ್ಲ್ಯಾಕಾಗೇ ಇರುತ್ತೆ ಅಂತ ಹೇಳಿದ್ದೀರಿ ಅಂತ ನಿಜ. ನಾವು ವಾರ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಹೇರಲ್ಲಿ ಒಂದು ವೈಟ್ ಹೇರು ಕಾಣಲ್ಲ. ವರ್ಷ ಪೂರ್ತಿನೂ ಬ್ಲ್ಯಾಕಾಗಿಯೇ ಇರುತ್ತೆ. ಆದರೆ ವಾರ ಅಪ್ಲೈ ಮಾಡ್ತಾ ಬರಬೇಕು. ಇದು ಹೋಮ್ ಮೇಡು ಅಲ್ವಾ.
ಅಂದರೆ ಆಯುರ್ವೇದಿಕ್ಕು. ಆದರೆ ಏನು ಗೊತ್ತಾ, ನಮಗೆ ಫಸ್ಟ್ ನಮ್ಗೆ ರಿಸಲ್ಟ್ ಬರಲಿಲ್ಲ ಅನಿಸಿದ್ರು ವೈಟ್ ಹೇರ್ ಬಿದ್ದೋದ ತಕ್ಷಣ ಹುಟ್ಟಿ ಬರುತ್ತೆ ಅಲ್ವಾ ಹೇರು. ಆ ಹೇರು ಅದ್ರ ಬುಡದ ತುಂಬ ಬೇರುಗಳಿರುತ್ತೆ, ಅದೆಲ್ಲ ಹುಟ್ಟಿ ಬರುವಾಗ ಬ್ಲ್ಯಾಕ್ ಹೇರ್ ಆಗಿ ಹುಟ್ಟಿ ಬರುತ್ತೆ. 100 ವೈಟ್ ಹೇರ್ ಇದೆ ಅಂದರೆ ಅದೆಲ್ಲ ಬಿದ್ದೋಯ್ತು ಅಂದರೆ ನಮಗೆ ಬ್ಲ್ಯಾಕ್ ಹೇರೇ ಇರುತ್ತೆ ಅಲ್ವಾ. ಈ ಥರ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಇದರಿಂದ ಏನೂ ತೊಂದರೆ ಆಗಲ್ಲ, ನಮಗೆ ನೈಸರ್ಗಿಕವಾಗಿ ಸಿಗುವಂಥದ್ದು ಏನು ನಮಗೆ ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ, ಒಳ್ಳೆಯದೇ ಆಗುತ್ತೆ, ಬಿಟ್ಟರೆ ತೊಂದರೆ ಅಂತೂ ಆಗೋದೇ ಇಲ್ಲ. ನೋಡಿ, ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸರಿಯಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಆಯಿತಾ. ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ನೀವು ಅಲೋವೆರಾ ಜೆಲ್ಲು ಕೂಡ ಹಾಕ್ಕೋಬೋದು. ನೋಡಿ ಹೇಗೆ ಬ್ಲ್ಯಾಕ್ ಆಯ್ತಲ್ವ ನನ್ನ ಕೈ. ನೋಡಿ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ, ನೋಡಿ ಸರಿ ಮಿಕ್ಸ್ ಮಾಡಿಕೊಂಡು ಕೈಯಿಂದ ತೋರಿಸ್ತಾ ಇದ್ದೀನಿ. ಕೈ ಎಲ್ಲ ಬ್ಲ್ಯಾಕ್ ಆಗಿದೆ ನೋಡಿ. ತೊಳೆದ್ರೂ ಕೂಡ ಅಂಟ್ಕೊಬಿಟ್ಟಿದೆ ಅಲ್ವಾ. ಹೇಗೆ ಇದು ತೊಳೆದ್ರೂ ಕೂಡ ಹೋಗಲ್ಲ. ನೋಡಿ ನಿಮ್ಮ ಎದುರುಗಡೆ ನಾನು ಇದನ್ನು ಸ್ವಲ್ಪ ತಿಕ್ತೀನಿ, ಆದರೂ ಹೋಗಲ್ಲ. ನಾನು ಇದು 1 ಸೆಕೆಂಡಲ್ಲೇ ತೋರಿಸ್ತಾ ಇರೋದು. ಅದೇ ನಮ್ಮ ಹೇರಲ್ಲಿ 1 ಅವರ್ ಎಲ್ಲ ಇದ್ದರೆ ಹೇಗಾಗ್ಬೋದಲ್ವ, ನಮ್ಮ ಹೇರಿಗೆ ಅಂಟ್ಕೊಬಿಡತ್ತೆ. ಓಕೆನಾ. ಇದೇ ಥರ ನಾವು ಮಾಡ್ತಾ ಬಂದರೆ ಅದ್ರ ಬುಡ ಎಲ್ಲ ತೊಗೊಂಡಿರತ್ತೆ ಅಲ್ವ. ಇದರಲ್ಲಿ ತುಂಬ ನಮಗೆ ಹೇರು ಹುಟ್ಟಿ ಬರಲಿಕ್ಕೆ ಬೆಳಿಲಿಕ್ಕೆ ಎಲ್ಲ ಸಿಗುವಂಥ ಅಂಶ ಇರುತ್ತೆ ಅಲ್ವ. ಹಾಗಾಗಿ ಮತ್ತು ಹುಟ್ಟಿ ಬರುವಂಥ ಹೇರಿಗೆ ಅನುಕೂಲ ಆಗತ್ತೆ, ಬ್ಲ್ಯಾಕು ಕೂಡ ಆಗತ್ತೆ. 1-2 ಅಲ್ಲ, ಬೆನಿಫಿಟ್ಸು ತುಂಬಾ ಇದೆ. ನೋಡಿ ನನ್ನ ಹೇರು ವೈಟ್ ಇದೆ. ಈಗ ಅಪ್ಲೈ ಮಾಡ್ಕೋತೀನಿ. ನೀವು ಅದಕ್ಕೆ ಅಲೋವೆರಾ ಜೆಲ್ ಕೂಡ ಹಾಕೋಬೋದು. ನಾನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ನೀವು ಆಯಿಲ್ ಹಾಕೋಬಿಟ್ರೆ ಏನಾಗುತ್ತೆ ಗೊತ್ತಾ, ಹಾಗೆಯೇ ಹಾಗೆಯೇ ತೊಳ್ಕೊಂಡ್ರೆ ಆಯಿಲ್ ಹಾಗೆ ಇದ್ದುಬಿಡತ್ತೆ, ಮತ್ತು ಅದು ಅಲ್ಲಲ್ಲಿ ಬಟ್ಟೆಗೆಲ್ಲ ಕಪ್ಪು ಹಿಡಿಯುತ್ತೆ. ಅದಕ್ಕೆ ನೀರು ಹಾಕ್ಕೊಳ್ಳಿ. ಮೊದಲೇ ನೀವು ಹೇರಿಗೆ ಆಯಿಲನ್ನು ಹಾಕ್ಕೊಂಡು ಇಟ್ಕೋಬೋದು. ನಾನೊಂದು ಹಲ್ಲುಜ್ಜು ಬ್ರಷಿಂದ ಅಪ್ಲೈ ಮಾಡ್ಕೊತೀನಿ. ನೋಡಿ ಎಷ್ಟು ಬ್ಲ್ಯಾಕ್ ಆಗಿರುವಂತಹ ಹೇರ್ ಡೈ ರೆಡಿಯಾಗಿದೆ. ವೈಟ್ ಇದೆ ಅಲ್ವಾ, ಅಲ್ಲೆಲ್ಲ ಅಪ್ಲೈ ಮಾಡ್ಕೊತೀನಿ. ಹಾಗೆ ಏನು ಗೊತ್ತಾ, ನೀವು ಇದು ಅಪ್ಲೈ ಮಾಡಿಕೊಂಡು ಪೂರ್ತಿ ಒಣಗಬೇಕು. 1-ಅರ್ಧ ಗಂಟೆ ಅಂತ ಅಲ್ಲ, 1 ಅವರು 2 ಅವರ್ ಹೀಗೆ ಬಿಟ್ಕೊಬಿಡಬೇಕು. ನೀವು ಮೊದಲೇ ಹೇರಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ರೂ ಓಕೆ. ಆದಷ್ಟು ನೀವು ವಾರಕ್ಕೆ 2 ಸಲ ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ಅದೊಂದು 2-3 ಅವರು ನೆಂದಿರಬೇಕು. ನಮ್ಮ ತಲೆಯೆಲ್ಲ ತೊಗೊಂಡಿರಬೇಕು. ನಂತರ ಹೇರ್ ಡ್ರೈ ಇರುತ್ತೆ ಅಲ್ವಾ. ನಾವು ಆಯಿಲ್ ಹಾಕಿ ಒಂದು 2-3 ಅವರ್ ಬಿಟ್ಟ ನಂತರ ಕುಡ್ಕೊಂಡಿರತ್ತೆ. ನಂತರ ಹೇರೆಲ್ಲ ಡ್ರೈ ಇರುತ್ತೆ. ಆವಾಗ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡು 1-2 ಅವರ್ ಬಿಟ್ಟು ಹಾಗೆಯೇ ತೊಳ್ಕೊಬೇಕು. ನಾನು ಇದಕ್ಕೆ ಆಯಿಲ್ ಹಾಕಿಲ್ಲಲ್ವ, ತೊಳ್ಕೊಂಡ್ರು ಒಂದು ಸಲ ಹೋಗಿಬಿಡತ್ತೆ, ಅರ್ಧ ಅಂಟ್ಕೊಂಡಿರತ್ತೆ. 1 ದಿನ ಹಾಗೆಯೇ ಬಿಡಬೇಕು. ಇವತ್ತು ನೀವು ಹಾಗೆಯೇ ನೀರಿಂದ, ಉಗುರು ಬೆಚ್ಚಗಿನ ನೀರಿಂದ, ತುಂಬ ಬಿಸಿ ನೀರು ಹಾಕಬಾರ್ದು, ಉಗುರು ಬೆಚ್ಚಗಿನ ನೀರಿಂದ ತೊಳ್ಕೊಬೇಕು. ನಂತರ ನೀವು ನಾಳೆ ದಿನ ಏನು ಮಾಡಬೇಕು, ಚೆನ್ನಾಗಿ ಹೇರ್ ಆಯಿಲನ್ನು ಹಾಕಿ ಚೆನ್ನಾಗಿ ಮಸಾಜನ್ನು ಕೊಡಬೇಕು. ಮಸಾಜ್ ಕೊಟ್ಟಾಗ ಏನಾಗುತ್ತೆ, ನಾವು ನಿನ್ನೆ ದಿನ ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದ್ರ ಜೊತೆ ಹೇರ್ ಎಲ್ಲ ಸೇರಿ ನಮ್ಮ ಹೇರು ಎಲ್ಲ ತೊಗೊಂಡಿರತ್ತೆ. ಆವಾಗ ಇನ್ನೂ ಬ್ಲ್ಯಾಕಾಗಿ ಕಾಣುತ್ತೆ ನಮ್ಮ ಹೇರು. ಅದೆಲ್ಲ ಅಂಟ್ಕೊಂಡಿರತ್ತೆ 1 ದಿನದಲ್ಲಿ. ತೊಳೆದು ಕೂಡಲೇ ಹೋಗಲ್ಲ, ನಮ್ಮ ಹೇರಿಗೆ ಅಂಟ್ಕೊಂಡಿರೋದು ಇರತ್ತೆ, ಬಾಕಿ ಎಲ್ಲ ಆ ಕಡೆ ಈ ಕಡೆ ಇರೋದು ತೊಳೆದೋಗುತ್ತೆ ಅಷ್ಟೇ. ನೀವು ಈ ಥರ ಮಾಡಬೇಕಾಗತ್ತೆ ಆಯಿತಾ. ನೀವು ಅದೇ ದಿನ ನೀವು ಸೋಪು ಶಾಂಪು ಏನೂ ಹಾಕಬೇಡಿ. 1 ದಿನ ಬಿಟ್ಟು ಮಾರನೇ ದಿನ ಆಯಿಲ್ ಹಾಕಿ, ಚೆನ್ನಾಗಿ ಆಯಿಲ್ ಹಾಕಿ ಮಸಾಜ್ ಮಾಡಿ, ನಂತರ ನೀವು ಶಾಂಪು ಎಲ್ಲ ಹಾಕ್ಕೊಂಡು ಹೇರ್ ವಾಶ್ ಮಾಡ್ಕೊಬಿಡಿ. ಆವಾಗ ನಿಮ್ಮ ಹೇರು ಬ್ಲ್ಯಾಕ್ ಆಗಿ ಕಾಣುತ್ತೆ. ಬ್ಲ್ಯಾಕ್ ಅಂದರೆ ಬ್ರೌನ್ ಆಗಿಯೂ ಕಾಣುತ್ತೆ. ನಂತರ ಏನಾಗುತ್ತೆ, ನಿಮಗೆ ಮತ್ತೊಂದು ಸಲ ನೀವು ಅಪ್ಲೈ ಮಾಡಿದಾಗ ಇನ್ನೂ ಬ್ಲ್ಯಾಕ್ ಆಗಿಯೇ ಬರುತ್ತೆ. ಈ ಥರ ಒಬ್ಬರು ಕಮೆಂಟ್ ಮಾಡಿದರು, ಬ್ರೌನ್ ಕಲರ್ ಆಗತ್ತೆ ಅಂದರೆ ಮೆಹಂದಿ ಅಪ್ಲೈ ಮಾಡ್ಕೋಬೋದು ಅಂತ. ಮೆಹಂದಿಗೂ ಇದಕ್ಕೂ ತುಂಬ ಡಿಫ್ರೆಂಟ್ ಇದೆ. ಇದನ್ನು ನಾವು ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಹೇರು ಗ್ರೋತ್ ಆಗುತ್ತೆ. ಹಾಗೆ ಹೇರಿನ ಬುಡದಿಂದ ಬರುವಂಥ ಹೇರು ಬ್ಲ್ಯಾಕಾಗಿಯೇ ಹುಟ್ಟಿ ಬರುತ್ತೆ. ಈ ಥರ ಬೆನಿಫಿಟ್ಸನ್ನು ನಾವು ನೋಡ್ಬೋದು. ನಾನು 2 ಅವರ್ ಬಿಟ್ಟು ಸಿಗ್ತೀನಿ. ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ ಆಗಿದೆ ಅಲ್ವಾ. ನಾವು ಮನೇಲೇ ನಾವು ಒಂದು ಹೇರ್ ಡೈಯನ್ನು ಮಾಡ್ಕೋಬೋದು. ನಾನು ಹೇಳೋ ರೀತಿಲೇ ನೀವು ಅಪ್ಲೈ ಮಾಡ್ತಾ ಬನ್ನಿ. ವಾರಕ್ಕೆ 2 ಸಲ ಅಂತೂ ನೀವು ಅಪ್ಲೈ ಮಾಡಲೇಬೇಕು. ನಾನು ಯಾವ ರೀತಿ ಮಾಡಿದ್ದೀನಿ ಅಲ್ವಾ, ಅದೇ ಪ್ರಮಾಣದಲ್ಲಿ ನೀವು ಕೂಡ ಮಾಡ್ಕೊಳ್ಳಿ. ಹಾಗೆ ನೀವು ಇದೇ ರೀತಿ ಅಪ್ಲೈ ಮಾಡ್ತಾ ಬನ್ನಿ. ನಿಮಗೆ ವಾರ ನೀವು ಈ ರೀತಿ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಹೇರು ಬ್ಲ್ಯಾಕ್ ಆಗಿಯೇ ಇರುತ್ತೆ. ಯಾವುದೇ ಕೆಮಿಕಲ್ಸ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಿಮ್ಮ ಹೇರು ಕೂಡ ಗ್ರೋತ್ ಆಗುತ್ತೆ, ತುಂಬ ಸಿಲ್ಕಿ ಹೇರ್ ಆಗುತ್ತೆ.
ಒಳ್ಳೆ ರಿಸಲ್ಟನ್ನು ನೀವು ಕಂಡ್ಕೋಬಹುದು. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.